ಮಿತ್ರರೇ ನಮಸ್ಕಾರ. ಮಿತ್ರರೇ, ತಾಲಿಬಾನ್ ಮತ್ತು ಭಾರತದ ನಡುವೆ ಒಂದು ಮಹತ್ವದ ಬೆಳವಣಿಗೆ ನಡೆದಿದೆ. ನಿಮಗೆಲ್ಲ ಗೊತ್ತು, ಆಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ಆಡಳಿತ ಬಂದ ದಿನದಿಂದಲೂ ಕೂಡ ಭಾರತ ಒಂದು ಹಂತದಲ್ಲಿ ಈ ತಾಲಿಬಾನ್ನಿಂದ ಅಂತರವನ್ನು ಕಾಯ್ದುಕೊಂಡಿತ್ತು. ನೇರವಾಗಿ ಯಾವುದೇ ರೀತಿಯಲ್ಲೂ ಮಾತುಕತೆಯನ್ನು ನಡೆಸ್ತಾ ಇರಲಿಲ್ಲ. ಆದರೆ ಇತ್ತೀಚೆಗೆ ಭಾರತದ ಒಬ್ಬ ಹೈರ್ಯಾಂಕ್ ಆಫೀಸರ್ ಅಫ್ಘಾನಿಸ್ತಾನಕ್ಕೆ ಭೇಟಿ ಕೊಟ್ಟಿದ್ರು. ಅಲ್ಲಿನ ತಾಲಿಬಾನ್ ಸರ್ಕಾರದ ಜೊತೆಗೆ ಅಧಿಕೃತವಾಗಿ ಮಾತುಕತೆಯನ್ನು ಕೂಡ ನಡೆಸಿದ್ರು. ಅದಾದ ಬಳಿಕ ಭಾರತ ಮತ್ತು ತಾಲಿಬಾನ್ ನಡುವೆ ಒಂದು ಮಹತ್ವದ ಬೆಳವಣಿಗೆ ನಡೆದಿದೆ. ಈಗ ಭಾರತ ತಾಲಿಬಾನ್ ಜೊತೆಗೆ ರಾಜತಾಂತ್ರಿಕ ಸಂಬಂಧವನ್ನು ಸುಧಾರಣೆ ಮಾಡಿಕೊಳ್ಳೋದು ಹೊರಟಿದೆಯಾ? ಭಾರತ ತಾಲಿಬಾನ್ಗೆ ಮಾನ್ಯತೆಯನ್ನು ಕೊಡುತ್ತಾ? ಅಫ್ಘಾನಿಸ್ತಾನ ಮತ್ತು ಭಾರತದ ನಡುವೆ ಮತ್ತಷ್ಟು ಸಂಬಂಧ ವೃದ್ಧಿಯಾಗುತ್ತಾ? ಈ ಎಲ್ಲ ಪ್ರಶ್ನೆಗಳು ಕೂಡ ಉದ್ಭವಿಸಿದೆ. ತಾಲಿಬಾನ್ ಕೂಡ ಬಹಳ ಉತ್ಸಾಹವನ್ನು ವ್ಯಕ್ತಪಡಿಸ್ತಾ ಇದೆ. ಭಾರತದೊಂದಿಗೆ ನಾವು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ, ಭಾರತದೊಂದಿಗೆ ನಾವು ಎಲ್ಲಾ ವಿಧವಾಗಿಯೂ ಕೈ ಜೋಡಿಸುವುದಕ್ಕೆ ಸಿದ್ಧ ಅಂತ ತಾಲಿಬಾನ್ ಹೇಳ್ತಾ ಇದೆ. ಹಾಗಾದ್ರೆ ಮೋದಿಗೆ ಯಾಕೆ ಹಾವಿನ ಜೊತೆಗೆ ಸರಸ? ತಾಲಿಬಾನಿಗಳು ಎಷ್ಟೇ ಆದರೂ ಕೂಡ ವಿಷಕಾರುವಂತಹ ವಿಷಸರ್ಪಗಳು, ಅವರು ಉಗ್ರವಾದಿಗಳು, ಮೂಲಭೂತವಾದಿಗಳು. ಇಂತಹ ತಾಲಿಬಾನ್ ಜೊತೆಗೆ ಇದ್ದಕ್ಕಿದ್ದಂತೆ ನರೇಂದ್ರ ಮೋದಿ ಸರ್ಕಾರ ಸಂಬಂಧವನ್ನು ಸುಧಾರಣೆ ಮಾಡಿಕೊಳ್ಳುತ್ತಿರೋದಾದ್ರೂ ಯಾಕೆ? ಟ್ರಂಪ್ ಬಂದಿದ್ದಕ್ಕೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ? ಜೊತೆಗೆ ಭಾರತದಲ್ಲಿ ಈಗ ತಾಲಿಬಾನ್ನ ರಾಯಭಾರಿಗೆ ಅವಕಾಶ ಕೊಟ್ಟಿದ್ಯಾಕೆ? ಈ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, 2021 ಆಗಸ್ಟ್ 15ನೇ ತಾರೀಕು ಭಾರತ ಸ್ವತಂತ್ರ ದಿನಾಚರಣೆಯ ಸಂಭ್ರಮದಲ್ಲಿತ್ತು. ಆದರೆ ನಮ್ಮ ಪಕ್ಕದಲ್ಲೇ ಇರುವಂತಹ ಅಫ್ಘಾನಿಸ್ತಾನದಲ್ಲಿ ಅವರ ಸ್ವತಂತ್ರ ಹರಣ ಆಗಿ ಹೋಗಿತ್ತು. ತಾಲಿಬಾನಿಗಳು 20 ವರ್ಷದ ನಂತರ ಅಫ್ಘಾನಿಸ್ತಾನವನ್ನು ಕಂಟ್ರೋಲ್ಗೆ ತೆಗೆದುಕೊಂಡಿದ್ರು. ಅಲ್ಲಿ ಅಮೆರಿಕದ ಕೈಗೊಂಬೆ ಸರ್ಕಾರ ಇತ್ತಲ್ಲ, ಒಂದು ಪ್ರಜಾತಂತ್ರ ವ್ಯವಸ್ಥೆಯ ಸರ್ಕಾರ ಅಂತ, ಆ ಸರ್ಕಾರವನ್ನು ಕಿತ್ತೊಗೆದಿದ್ರು. ಆ ಸರ್ಕಾರದ ಅಧ್ಯಕ್ಷ ಹೇಳದೆ ಕೇಳದೆ ದೇಶ ಬಿಟ್ಟು ಓಡ ಹೋಗುವಂತಹ ಪರಿಸ್ಥಿತಿ ಉಂಟಾಗಿತ್ತು. ಅನಂತರ ಏನೇನಾಯ್ತು ಅನ್ನುವಂಥದ್ದು ಇತಿಹಾಸ ನೀವೆಲ್ಲ ನೋಡಿದಿರಿ. ಅಲ್ಲಿನ ಜನ ಹೇಗೆ ದೇಶ ಬಿಟ್ಟು ಓಡ ಹೋದ್ರು, ಯಾವ ರೀತಿಯಾಗಿ ಭಯ ಆವರಿಸಿತ್ತು. ಇಡೀ ವಿಶ್ವ ಒಂದು ಆತಂಕದಿಂದ ನೋಡ್ತಾ ಇತ್ತು. ಒಂದು ಇಡೀ ದೇಶ ಒಂದು ಉಗ್ರವಾದಿಗಳ ಕೈಗೆ ಸಿಗ್ತಾ ಇದೆಯಲ್ಲ ಅಂತ. ಆದರೆ ಮಿತ್ರರೇ, ತಾಲಿಬಾನಿಗಳು ಕಳೆದ 3 ವರ್ಷದಿಂದ ನಡೆದುಕೊಂಡಂತಹ ರೀತಿಯ ಬಗ್ಗೆ ಒಂದಷ್ಟು ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಹೌದು, ತಾಲಿಬಾನಿಗಳ ಆಡಳಿತ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಸ್ವತಂತ್ರ ಇಲ್ಲ, ತಾಲಿಬಾನಿಗಳು ಕಟ್ಟರ್ ಇಸ್ಲಾಮಿಕ್ ವಾದವನ್ನು ಪ್ರತಿಪಾದಿಸ್ತಾರೆ, ಇದೆಲ್ಲವೂ ಒಪ್ಕೊಳ್ಳೋಣ. ಆ ದೇಶದೊಳಗೆ ಇದೆಲ್ಲ ನಡೀತಾ ಇದೆ, ಅಲ್ಲಿನ ಜನರಿಗೆ ಸಮಸ್ಯೆಗಳು ಕೂಡ ಇದ್ದಾವೆ. ಆದರೆ ತಾಲಿಬಾನಿಗಳು ಈಗ ಕಂಪ್ಲೀಟ್ ಆಗಿ ಅಡ್ಮಿನಿಸ್ಟ್ರೇಷನ್ ಕಡೆಗೆ ಒತ್ತು ಕೊಡ್ತಾ ಇದ್ದಾರೆ. ತಮ್ಮ ಜನರ ಹಿತಾಸಕ್ತಿಗೋಸ್ಕರವಾಗಿ ಕೆಲಸ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಈ ಹಿಂದೆ ತಾಲಿಬಾನಿಗಳು ಅಫ್ಘಾನಿಸ್ತಾನವನ್ನು ಆಳ್ತಾ ಇದ್ರಲ್ಲ 2001ಕ್ಕೆ ಮುಂಚೆ, ಆ ಸಂದರ್ಭಕ್ಕೂ ಈಗಿಗೂ ಬಹಳಷ್ಟು ವ್ಯತ್ಯಾಸಗಳು ಕಾಣ್ತಾ ಇದೆ. ಈ ಹಿಂದೆ ಅವರು ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿದ್ರು, ಎಲ್ಲ ಉಗ್ರವಾದಿಗಳಿಗೆ ಬೆಂಬಲ ಕೊಡ್ತಾ ಇದ್ರು. ಆದರೆ ಈಗ ಅವರು ಹಾಗೆ ಮಾಡ್ತಾ ಇಲ್ಲ. ಅಧಿಕಾರ ನಡೆಸೋದು ಹೇಗೆ ಅನ್ನುವಂಥದ್ದು ತಾಲಿಬಾನಿಗಳಿಗೂ ಕೂಡ ಸ್ವಲ್ಪ ಗೊತ್ತಾದಂತೆ ಕಾಣ್ತಾ ಇದೆ. ಇದೇ ಕಾರಣದಿಂದ ತಾಲಿಬಾನಿಗಳು ಭಾರತಕ್ಕೆ ಪದೇ ಪದೇ ಆಫರ್ಗಳ ಮೇಲೆ ಆಫರ್ ಕೊಡ್ತಾ ಇದ್ರು. ನಾವು ನಿಮ್ಮ ಜೊತೆಗೆ ಸಂಬಂಧ ಸುಧಾರಿಸ್ಕೊಳ್ತೀವಿ, ನಮ್ಮ ಜೊತೆಗೆ ವ್ಯಾಪಾರ ಮಾಡಿ, ಭಾರತದಲ್ಲಿ ರಾಯಭಾರಿಯನ್ನು ಇರಿಸೋದಕ್ಕೆ ಅವಕಾಶ ಕೊಡಿ, ಹೀಗೆಲ್ಲ ತಾಲಿಬಾನಿಗಳು ಭಾರತಕ್ಕೆ ಡಿಮ್ಯಾಂಡ್ ಇಡ್ತಾ ಇದ್ರು. ಆದರೆ ಮೋದಿ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಉಭಯ ಸಂಕಟ. ಒಂದು ಕಡೆ ಅಫ್ಘಾನಿಸ್ತಾನವನ್ನು ನಾವು ಕಂಪ್ಲೀಟ್ ಆಗಿ ಬಿಡೋದಕ್ಕೂ ಸಾಧ್ಯ ಇಲ್ಲ, ಯಾಕೆಂದ್ರೆ ನಮಗೆ ತಂತ್ರಗಾರಿಕೆಯ ಉದ್ದೇಶದಿಂದ ಅಫ್ಘಾನಿಸ್ತಾನ ತುಂಬಾ ಇಂಪಾರ್ಟೆಂಟ್ ಲೊಕೇಶನ್ ನಲ್ಲಿದೆ. ಅಫ್ಘಾನಿಸ್ತಾನವನ್ನು ನಾವು ಕಂಪ್ಲೀಟ್ ಬಿಟ್ಟು ಹಾಕೋದಕ್ಕೆ ಸಾಧ್ಯ ಇಲ್ಲ. ಎರಡನೇದಾಗಿ ತಾಲಿಬಾನಿಗಳು ಈ ಹಿಂದೆ ಭಾರತಕ್ಕೆ ಮಾಡಿದಂತಹ ದ್ರೋಹ ಕೂಡ ಭಾರತಕ್ಕೆ ಈಗಲೂ ನೆನಪಿದೆ, ಅದನ್ನು ನಾವು ಮರೆಯೋದಕ್ಕೂ ಸಾಧ್ಯ ಇಲ್ಲ. ಈ ತಾಲಿಬಾನಿಗಳನ್ನು ಒಪ್ಕೊಳ್ಬೇಕಾ ಬಿಡಬೇಕಾ ಅನ್ನುವ ಗೊಂದಲ ಇತ್ತು. ಆದರೆ ಈಗ ಈ ಗೊಂದಲಕ್ಕೆ ತೆರೆ ಎಳೆದು ಈಗ ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕೃತವಾಗಿ ತಾಲಿಬಾನಿಗಳ ಜೊತೆಗೆ ವ್ಯವಹಾರವನ್ನು ಆರಂಭಿಸಿದೆ. ಇತ್ತೀಚೆಗೆ ಭಾರತದ ವಿದೇಶಾಂಗ ಇಲಾಖೆಯ ಜಂಟಿ ಕಾರ್ಯದರ್ಶಿಯಾಗಿರುವಂತಹ JP ಸಿಂಗ್ ಅಫ್ಘಾನಿಸ್ತಾನಕ್ಕೆ ಭೇಟಿ ಕೊಟ್ಟಿದ್ರು. ಅಲ್ಲಿ ಕೇವಲ ಭೇಟಿ ಕೊಟ್ಟು ಯಾರೋ ಕೆಳಹಂತದ ಅಧಿಕಾರಿಗಳನ್ನು ಭೇಟಿಯಾಗಿ ಬಂದಿಲ್ಲ. ಅಲ್ಲಿ ಅಫ್ಘಾನಿಸ್ತಾನದ ರಕ್ಷಣಾ ಸಚಿವರಾಗಿರುವಂತಹ ಮೊಹಮ್ಮದ್ ಯಾಕೂಬ್ ಮುಜಾಹಿದ್ ಈತನನ್ನ ಕೂಡ ಭೇಟಿಯಾದ್ರು. ಈ ಮೊಹಮ್ಮದ್ ಯಾಕೂಬ್ ಮುಜಾಹಿದ್ ಇದ್ದಾನಲ್ಲ, ಈತ ಮುಲ್ಲಾ ಉಮರ್ನ ಮಗ. ಮುಲ್ಲಾ ಉಮರ್ ಈ ಹಿಂದೆ ತಾಲಿಬಾನ್ನ ಮುಖ್ಯಸ್ಥನಾಗಿದ್ದ. ಕಂದಹಾರ್ ವಿಮಾನ ಅಪಹರಣ ಪ್ರಕರಣ ನಡೀತಲ್ಲ, ಆ ಸಂದರ್ಭದಲ್ಲಿ ತಾಲಿಬಾನ್ನ ಮುಖ್ಯಸ್ಥನಾಗಿದ್ದು ಸರ್ವೋಚ್ಚ ನಾಯಕನಾಗಿದ್ದು ಇದೇ ಮುಲ್ಲಾ ಉಮರ್. ಈಗ ಆತನ ಮಗ ಮೊಹಮ್ಮದ್ ಯಾಕೂಬ್ ಮುಜಾಹಿದ್ ಈಗ ತಾಲಿಬಾನ್ನ ರಕ್ಷಣಾ ಸಚಿವನಾಗಿದ್ದಾನೆ. ಆತನನ್ನ ಭೇಟಿಯಾಗಿದ್ದಂತಹ ಭಾರತದ ವಿದೇಶಾಂಗ ಇಲಾಖೆಯ ಜಂಟಿ ಕಾರ್ಯದರ್ಶಿ JP ಸಿಂಗ್ ಮಾತುಕತೆಯನ್ನು ನಡೆಸಿದ್ರು. ಅದಷ್ಟೇ ಅಲ್ಲ, ತಾಲಿಬಾನ್ನ ವಿದೇಶಾಂಗ ಸಚಿವನಾಗಿರುವಂತಹ ಅಮೀರ್ ಖಾನ್ ಮುಟಾಕಿಯನ್ನ ಕೂಡ JP ಸಿಂಗ್ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಈ 2 ಹೈ ಲೆವೆಲ್ ಮೀಟಿಂಗ್ಗಳು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತ್ತು. ಭಾರತ ಇಷ್ಟು ದಿನ ಏನ್ ಮಾಡ್ತಾ ಇತ್ತು, ನೇರವಾಗಿ ಎಲ್ಲೂ ಮಾತುಕತೆಯನ್ನು ನಡೆಸ್ತಾ ಇರಲಿಲ್ಲ. ಎಲ್ಲೋ ಖತರ್ನಲ್ಲಿ ಭೇಟಿಯಾಗುವಂತಹದ್ದು, ಅಥವಾ ತಾಲಿಬಾನ್ನ ಯಾವುದಾದ್ರೂ ಅಧಿಕಾರಿಗಳು ಭಾರತಕ್ಕೆ ಬಂದ್ರೆ ಭಾರತದ ಹೈ ರ್ಯಾಂಕ್ ಆಫೀಸರ್ಸ್ಗಳು ಭೇಟಿ ಆಗ್ತಾ ಇರಲಿಲ್ಲ. ತುಂಬಾ ಅಂತರವನ್ನು ಕಾಯ್ದುಕೊಳ್ತಾ ಇದ್ರು. ಏನು ಬೇಕೋ ಅಷ್ಟೇ ವ್ಯಾಪಾರ ವ್ಯವಹಾರಗಳನ್ನು ಮಾತ್ರ ಭಾರತ ಇಟ್ಕೊಂಡಿತ್ತು. ಆದರೆ ಈಗ ಓಪನ್ ಟಾಕ್ ಶುರುವಾಗ್ಬಿಟ್ಟಿದೆ, ನೇರವಾಗಿ ಮಾತುಕತೆ ಆರಂಭಿಸ್ತಾ ಇದ್ದಾರೆ. ಈ ಭೇಟಿಯ ಸಂದರ್ಭದಲ್ಲಿ ತಾಲಿಬಾನ್ ಭಾರತಕ್ಕೆ ಕೆಲವೊಂದಷ್ಟು ಡಿಮ್ಯಾಂಡ್ಗಳನ್ನು ಇಟ್ಟಿತ್ತು. ಏನ್ ಡಿಮ್ಯಾಂಡು? ವ್ಯಾಪಾರವನ್ನು ಸುಧಾರಣೆ ಮಾಡಿಕೊಳ್ಳೋಣ, ನಮಗೆ ನಿಮ್ಮ ಜೊತೆ ವ್ಯಾಪಾರ ಮಾಡೋದಕ್ಕೆ ಬಹಳ ಉತ್ಸಾಹ ಇದೆ, ನೀವು ಇದಕ್ಕೆ ಅವಕಾಶ ಕೊಡಬೇಕು, ಹೀಗಂತ ತಾಲಿಬಾನ್ ಕೇಳ್ಕೊಂಡಿತ್ತು. ಇದಕ್ಕೆ ಬದಲಾಗಿ ಭಾರತ ಕೂಡ ತಾಲಿಬಾನ್ಗೆ ಒಂದು ಆಫರ್ ಮಾಡಿತ್ತು, ನೀವು ನಮ್ಮ ಚಹಬಾರ್ ಬಂದರನ್ನು ಉಪಯೋಗಿಸಿಕೊಳ್ಳಿ,
ಹೀಗಂತ ಭಾರತ ತಾಲಿಬಾನ್ಗೆ ಹೇಳಿತ್ತು. ನಿಮಗೆಲ್ಲ ಗೊತ್ತಿರುವ ಹಾಗೆ ಇರಾನ್ನಲ್ಲಿರುವಂತಹ ಚಾಬಹಾರ್ ಬಂದರು ಈಗ ಭಾರತದ ವಶದಲ್ಲಿದೆ. ಅಂದ್ರೆ ಭಾರತ ಅದನ್ನು ನೋಡ್ಕೊಳ್ತಾ ಇದೆ. ಈ ಚಹಬಾರ್ ಬಂದರು ಇದೆಯಲ್ಲ, ಇದು ಅಫ್ಘಾನಿಸ್ತಾನಕ್ಕೂ ಕೂಡ ತೀರಾ ಇಂಪಾರ್ಟೆಂಟ್. ಯಾಕೆ ಗೊತ್ತಾ? ಅಫ್ಘಾನಿಸ್ತಾನ ಒಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ. ಅದಕ್ಕೆಲ್ಲೂ ಕೂಡ ಸಮುದ್ರ ತೀರ ಇಲ್ಲ. ಸುತ್ತಲೂ ಭೂಮಿಯಿಂದ ಆವರಿಸಿಕೊಂಡಿರುವಂತಹ ದೇಶ. ಒಂದು ಕಡೆ ಇರಾನ್ ಇದೆ, ಇನ್ನೊಂದು ಕಡೆ ಪಾಕಿಸ್ತಾನ ಇದೆ, ಮತ್ತೊಂದು ಕಡೆ ಸೆಂಟ್ರಲ್ ಏಷ್ಯಾದ ರಾಷ್ಟ್ರಗಳಿದ್ದಾವೆ. ಈ ದೇಶಗಳಿಂದ ಸುತ್ತುವರೆದಿರೋದ್ರಿಂದ ಅಫ್ಘಾನಿಸ್ತಾನ ಯಾವುದೇ ಸಮುದ್ರ ಮಾರ್ಗವನ್ನು ಹೊಂದಿಲ್ಲ. ಅವರಿಗೆ ಸಮುದ್ರ ಮೂಲಕ ವ್ಯಾಪಾರ ಮಾಡಬೇಕು ಅಂತಂದ್ರೆ ಚಹಬಾರ್ ಬಂದರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪಾಕಿಸ್ತಾನದೊಂದಿಗೆ ಅವರೆಲ್ಲ ಸಂಬಂಧ ಹದಗೆಟ್ಟು ಹೋಗಿದೆ. ಪಾಕಿಸ್ತಾನ ಮೂಲಕವಾಗಿ ಯಾವುದೇ ವ್ಯಾಪಾರ ವ್ಯವಹಾರ ಮಾಡೋದಿಲ್ಲ ಅವರು. ಉಳಿದಿರೋದು ಯಾವುದು ಆಪ್ಷನ್ ಕೇಳಿದ್ರೆ ಚಹಬಾರ್ ಬಂದರು. ಈಗ ಭಾರತ ಏನು ಆಫರ್ ಮಾಡ್ತಾ ಇದೆ ಗೊತ್ತಾ? ಚಹಬಾರ್ ಬಂದರನ್ನ ನೀವು ಬಳಸ್ಕೊಳ್ಳಿ. ನಿಮ್ಗೇನಾದ್ರೂ ವ್ಯಾಪಾರ ಮಾಡಬೇಕಾ, ಗಲ್ಫ್ ರಾಷ್ಟ್ರಗಳಿಂದ ನೀವು ವ್ಯಾಪಾರ ಮಾಡಬೇಕಾದ್ರೆ, ಅಥವಾ ಆಫ್ರಿಕಾದ ರಾಷ್ಟ್ರಗಳೊಂದಿಗೆ ನೀವು ವ್ಯಾಪಾರವನ್ನು ಸಾಧಿಸಬೇಕಾದ್ರೆ, ಭಾರತದೊಂದಿಗೆ ನೀವು ವ್ಯಾಪಾರ ಮಾಡಬೇಕಂತಂದ್ರೂ ಕೂಡ ನೀವು ಚಹಬಾರ್ ಬಂದರನ್ನ ಬಳಸ್ಕೊಳ್ಳಿ, ನಾವು ಅದಕ್ಕೆ ಅವಕಾಶ ಕೊಡ್ತೀವಿ ಅಂತ ಭಾರತ ಹೇಳಿದೆ. ತಾಲಿಬಾನ್ ಕೂಡ ಇದಕ್ಕೆ ಒಪ್ಕೊಂಡಿದೆ, ನಾವು ಅದನ್ನು ಬಳಸ್ಕೊಳ್ತೀವಿ ಅಂತ. ಭಾರತ ಯಾಕೆ ಅವರಿಗೆ ಅವಕಾಶ ಕೊಡ್ತಾ ಇದೆ ಕೇಳಿದ್ರೆ, ಇವತ್ತು ಮಿತ್ರರೇ, ಭಾರತ ಸೆಂಟ್ರಲ್ ಏಷ್ಯಾವನ್ನ ತುಂಬಾ ಫೋಕಸ್ ಮಾಡ್ತಾ ಇದೆ. ನಮಗೆ ತುರ್ಕ್ಮೆನಿಸ್ತಾನ, ಉಜ್ಬೇಕಿಸ್ತಾನ, ತಜಕಿಸ್ತಾನ, ಕಿರ್ಗಿಸ್ತಾನ, ಕಜಾಕಿಸ್ತಾನ ಎಲ್ಲ ದೇಶಗಳೊಂದಿಗೆ ಉತ್ತಮವಾದ ಸಂಬಂಧ ಇದೆ. ಈ ದೇಶಗಳೊಂದಿಗೆ ನಾವು ವ್ಯಾಪಾರವನ್ನು ನಡೆಸಬೇಕು ಅಂತಂದ್ರೆ ನಮಗೆ ಮಾರ್ಗ ಸರಿಯಾಗಿಲ್ಲ. ಪಾಕಿಸ್ತಾನದ ಮೂಲಕವಾಗಿ ಹೋಗೋದಕ್ಕೆ ಅವಕಾಶಗಳಿಲ್ಲ. ಭಾರತ ಮತ್ತು ಪಾಕಿಸ್ತಾನದ ಸಂಬಂಧ ಹದಗೆಟ್ಟು ಹೋಗಿದೆ. ಆ ಭೂಮಾರ್ಗವೂ ಕೂಡ ಬಂದಾಗಿ ಹೋಗಿದೆ. ಹೀಗಾಗಿ ನಮಗಿರುವಂತಹ ಆಪ್ಷನ್ ಏನು ಕೇಳಿದ್ರೆ, ಚಹಬಾರ್ ಬಂದರನ್ನ ತಲುಪಿ ಅಲ್ಲಿಂದ ಅಫ್ಘಾನಿಸ್ತಾನವನ್ನು ತಲುಪಿ ಅದಾದ ಬಳಿಕ ತುರ್ಕ್ಮೆನಿಸ್ತಾನಕ್ಕೆ ಹೋಗಬೇಕು, ಉಜ್ಬೇಕಿಸ್ತಾನಕ್ಕೆ ಹೋಗಬೇಕು, ತಜಕಿಸ್ತಾನಕ್ಕೂ ಹೋಗಬೇಕು, ಅಥವಾ ಕಿರ್ಗಿಸ್ತಾನ್, ಕಜಕಿಸ್ತಾನ ಈ ಎಲ್ಲ ದೇಶಗಳನ್ನು ಸಂಪರ್ಕ ಸಾಧಿಸಬೇಕು. ಹೀಗಾಗಿ ನಮಗೂ ಕೂಡ ಅದಕ್ಕೆ ಆಕ್ಸೆಸ್ ಸಿಗಬೇಕು. ಇದು ಭಾರತದ ಉದ್ದೇಶ. ಈ 5 ರಾಷ್ಟ್ರಗಳು ಕೂಡ ಭಾರತದೊಂದಿಗೆ ಬಹಳ ಉತ್ತಮವಾದ ಸಂಬಂಧವನ್ನು ಇಟ್ಟುಕೊಂಡಿದ್ದಾವೆ. ಹೀಗಾಗಿ ಅಫ್ಘಾನಿಸ್ತಾನ ಇದಕ್ಕೆ ಒಂದು ಗೇಟ್ ವೇ ಆಗುತ್ತೆ. ಈ ಕಾರಣದಿಂದಾಗಿ ನಾವು ತಾಲಿಬಾನಿಗಳ ಜೊತೆಗೆ ಸಂಬಂಧ ಸುಧಾರಿಸಿಕೊಳ್ಬೇಕು ಅಂತ ಮೋದಿ ಸರ್ಕಾರಕ್ಕೆ ಅನಿಸ್ತಾ ಇತ್ತು. ಈಗ ಮೋದಿ ಸರ್ಕಾರ ಚಹಬಾರ್ ಬಂದರನ್ನ ನಿಮಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದರೆ, ಅದಕ್ಕೆ ಬದಲಾಗಿ ತಾಲಿಬಾನಿಗಳು ಕೂಡ ಭಾರತಕ್ಕೆ ಒಂದಷ್ಟು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅವರು ಕೊಟ್ಟಂತಹ ಆಶ್ವಾಸನೆ ಏನು ಕೇಳಿದ್ರೆ, ತಾಲಿಬಾನ್ ಯಾವುದೇ ಕಾರಣಕ್ಕೂ ಕೂಡ ಭಾರತದ ಹಿತಾಸಕ್ತಿಗೆ ವಿರುದ್ಧವಾಗಿ ನಡೆದುಕೊಳ್ಳೋದಿಲ್ಲ, ಭಾರತ ವಿರೋಧಿ ಕೃತ್ಯಗಳಿಗೆ ನಾವು ಅವಕಾಶವನ್ನು ಕೊಡೋದಿಲ್ಲ, ನಾವು ಯಾವುದೇ ಕಾರಣಕ್ಕೂ ಬೆಂಬಲಿಸೋದಿಲ್ಲ. ಹೀಗಂತ ತಾಲಿಬಾನ್ ಭಾರತಕ್ಕೆ ಅಧಿಕೃತವಾಗಿ ಭರವಸೆಯನ್ನು ಕೊಟ್ಟಿದೆ. ಭಾರತ ಕೂಡ ಧಮಕಿ ಹಾಕಿದೆ, ನೀವೇನಾದ್ರೂ ಭಾರತ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದೆ ಆದ್ರೆ ನಾವು ನಿಮ್ಮ ಮೇಲೂ ಕೂಡ ಆಕ್ಷನ್ ಅನ್ನು ತೆಗೆದುಕೊಳ್ತೀವಿ. ಹೀಗಂತ ಭಾರತವೂ ಕೂಡ ಧಮಕಿ ಹಾಕಿದೆ. ಆದರೆ ತಾಲಿಬಾನಿಗಳಿಗೆ ಈಗ ಅನಿವಾರ್ಯ ಆಗಿದೆ, ಅವರು ಮೊದಲಿನ ತರ ವ್ಯವಹರಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಈ ಹಿಂದೆ ತಾಲಿಬಾನಿಗಳ ಜೊತೆಗೆ ಭಾರತ ಯಾಕೆ ಅಂತರ ಕಾಯ್ದುಕೊಂಡಿತ್ತು? ಇಲ್ಲಿ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿದಾವೆ ಮಿತ್ರರೇ. ನಿಮಗೊಂದು ನೆನಪಿರಲಿ, ತಾಲಿಬಾನನ್ನ ಭಾರತ ಇದುವರೆಗೂ ಕೂಡ ಉಗ್ರ ಸಂಘಟನೆಯಿಂದ ಟ್ರೀಟ್ ಮಾಡಿಲ್ಲ. ನಾವು ಅಧಿಕೃತವಾಗಿ ತಾಲಿಬಾನ್ ಒಂದು ಉಗ್ರ ಸಂಘಟನೆಯಿಂದ ಘೋಷಣೆ ಮಾಡಿಲ್ಲ. ಭಾರತ ಏನು, ಅಮೆರಿಕವೂ ಕೂಡ ಉಗ್ರ ಸಂಘಟನೆ ಅಂತ ಘೋಷಣೆ ಮಾಡಿಲ್ಲ. ಅವರೊಂದು ಮೂಲಭೂತವಾದಿ ಸಂಘಟನೆ ಅನ್ನುವ ಅರ್ಥದಲ್ಲಿ ಅಮೆರಿಕ ಟ್ರೀಟ್ ಮಾಡುತ್ತೆ, ಆದರೆ ಅವರು ಘೋಷಣೆ ಮಾಡಿಲ್ಲ. ಇವರಿಂದ ನಮಗೇನು ನೇರವಾಗಿ ಸಮಸ್ಯೆಗಳಾಗಿಲ್ಲ. ಈಗ ತಾಲಿಬಾನ್ ಭಾರತದಲ್ಲಿ ಯಾವುದೋ ಉಗ್ರ ಸಂಘಟನೆಗೆ ಬೆಂಬಲ ಕೊಟ್ಟಿದ್ದಾಗಿರಬಹುದು, ಏನೂ ಆಗಿಲ್ಲ. ಭಾರತಕ್ಕಾದಂತಹ ಒಂದೇ ಒಂದು ಕಹಿ ಅನುಭವ ಏನು ಕೇಳಿದ್ರೆ 1999ರ ಕಂದಹಾರ್ ವಿಮಾನ ಅಪಹರಣ ಪ್ರಕರಣ. ಈ ವಿಚಾರದಲ್ಲಿ ಭಾರತಕ್ಕೆ ತಾಲಿಬಾನಿಗಳ ನಡೆ ಇದೆಯಲ್ಲ, ಅದು ತೃಪ್ತಿ ಕೊಟ್ಟಿರಲಿಲ್ಲ. ಯಾಕೆ ಕೇಳಿದ್ರೆ, ಆ ವಿಮಾನವನ್ನು ಅಪಹರಿಸಿ ಕಂದಹಾರ್ಗೆ ಕೊಂಡೊಯ್ಯಲಾಗಿತ್ತು. ಆಗ ತಾಲಿಬಾನಿಗಳಿಗೆ ಭಾರತ ಏನು ಹೇಳಿತ್ತು, ನಮ್ಮಲ್ಲಿ ಬಂಧಿತವಾಗಿರುವಂತಹ ಉಗ್ರಗಾಮಿಗಳನ್ನ ಬಿಡುಗಡೆಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಈ ಸಂದರ್ಭದಲ್ಲಿ ನಮಗೆ ಸಹಕಾರ ಕೊಡಿ, ನಾವು ಬಿಡುಗಡೆ ಮಾಡಿದಂತಹ ಉಗ್ರಗಾಮಿಗಳನ್ನು ನೀವು ಬಂಧಿಸಿ ಅಂತ ಭಾರತ ಡಿಮ್ಯಾಂಡ್ ಇಟ್ಟಿತ್ತು. ಆದರೆ ತಾಲಿಬಾನಿಗಳು ಅದನ್ನು ಮಾಡಿರಲಿಲ್ಲ. ಭಾರತ ಆ ವಿಮಾನವನ್ನು ಬಿಡಿಸಿಕೊಳ್ಳೋದಕ್ಕೋಸ್ಕರವಾಗಿ ಮಸೂದ್ ಅಜರ್ ಸೇರಿದಂತೆ ಕೆಲ ಇಂಪಾರ್ಟೆಂಟ್ ಉಗ್ರರನ್ನ ಬಿಟ್ಟು ಕಳಿಸ್ತಲ್ಲ, ಅವರೆಲ್ಲರೂ ಕೂಡ ಅಫ್ಘಾನ್ ನೆಲಕ್ಕೆ ಹೋದ್ರು. ತಾಲಿಬಾನ್ ಏನ್ ಮಾಡ್ತು, ಅವರನ್ನ ಸುರಕ್ಷಿತವಾಗಿ ಪಾಕಿಸ್ತಾನಕ್ಕೆ ಹೋಗೋದಕ್ಕೆ ನೋಡ್ಕೊಳ್ತು. ಅಫ್ಘಾನಿಸ್ತಾನದಲ್ಲಿದ್ದಂತಹ ತಾಲಿಬಾನಿಗಳು ಆ ಉಗ್ರರನ್ನ ಬಂಧಿಸೋದಕ್ಕೆ ಮುಂದಾಗಿಲ್ಲ. ಇದು ಭಾರತಕ್ಕೆ ಬೇಸರ ಆಗಿತ್ತು, ನಮಗೆ ಅವರು ಸಹಕಾರ ಕೊಟ್ಟಿಲ್ಲ ಅಂತ. ಇದು ನಂಬರ್ 1. ಎರಡನೇದಾಗಿ 2001ರಲ್ಲಿ ಬಾಮಿಯಾನ್ ಬುದ್ಧ ಪ್ರತಿಮೆಗಳನ್ನ ತಾಲಿಬಾನಿಗಳು ನಾಶ ಮಾಡಿದ್ರು. ಆಗ್ಲೂ ಕೂಡ ಭಾರತ ಹೇಳಿತ್ತು, ಆ ಬುದ್ಧ ಪ್ರತಿಮೆಗಳನ್ನ ನಾಶ ಮಾಡಬೇಡಿ, ಅದು ಇತಿಹಾಸ. ಭಾರತ ಬಹಳ ರಿಕ್ವೆಸ್ಟ್ ಮಾಡಿತ್ತು, ಆದರೂ ತಾಲಿಬಾನಿಗಳು ಕೇಳಿರಲಿಲ್ಲ. ಬಾಮಿಯಾನ್ ಬುದ್ಧ ಪ್ರತಿಮೆಗಳನ್ನು ಒಡೆದಾಕ್ಬಿಟ್ಟಿದ್ರು, ಅದನ್ನು ಸರ್ವನಾಶ ಮಾಡಿಬಿಟ್ಟಿದ್ರು. 6ನೇ ಶತಮಾನದ ಇತಿಹಾಸ ಇದ್ದಂತಹ ಬುದ್ಧ ಪ್ರತಿಮೆಗಳು. ಈ ಹಿಂದೆ ಭಾರತ ಅಫ್ಘಾನಿಸ್ತಾನ ಎಲ್ಲ ಒಂದಾಗಿತ್ತಲ್ಲ, ಭಾರತದ ರೂಲರ್ಸ್ಗಳೇ ಇದನ್ನೆಲ್ಲ ಆಳ್ತಾ ಇದ್ರು. ಆ ಸಂದರ್ಭದಲ್ಲಿ ಬೌದ್ಧ ಧರ್ಮ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದು ಸೆಂಟ್ರಲ್ ಏಷ್ಯಾ ಸೇರಿದಂತೆ ಇಡೀ ವಿಶ್ವಕ್ಕೆ ವ್ಯಾಪಿಸ್ತಾ ಇದ್ದಂತಹ ಸಂದರ್ಭಗಳಲ್ಲಿ ನಿರ್ಮಾಣ ಮಾಡಿದಂತಹ ಬೌದ್ಧ ಪ್ರತಿಮೆಗಳು, ಬಹಳ ಇಂಪಾರ್ಟೆಂಟ್ ಆದಂತಹ ಬೌದ್ಧ ಪ್ರತಿಮೆಗಳು, ಇದನ್ನು ತಾಲಿಬಾನಿಗಳು 2001ರಲ್ಲಿ ನಾಶ ಮಾಡಿಬಿಟ್ರು. ಅದು ನಮ್ಮ ಇಸ್ಲಾಂಗೆ ವಿರುದ್ಧವಾಗಿದೆ ಅಂತ. ಆಗ ಭಾರತ ಹೇಳಿತ್ತು, ಅದು ಹಿಸ್ಟ್ರಿಯೊಂದಿಗೆ ಬೆಸದಂತಹ ಬುದ್ಧ ಪ್ರತಿಮೆಗಳು, ಅದನ್ನು ನಾಶ ಮಾಡಬೇಡಿ ಅಂತ. ಆದರೆ ಭಾರತದ ರಿಕ್ವೆಸ್ಟ್ಗೆ ತಾಲಿಬಾನಿಗಳು ಕಿಂಚಿತ್ತು ಗೌರವ ಕೊಟ್ಟಿರಲಿಲ್ಲ. ಹೀಗಾಗಿ ತಾಲಿಬಾನಿಗಳ ಜೊತೆಗೆ ಭಾರತ ಅಂತರ ಕಾಯ್ದುಕೊಂಡಿತ್ತು. ಆದರೆ ಈಗಿನ ತಾಲಿಬಾನ್ ಆಡಳಿತ ಏನಿದೆ, ಮೊದಲಿಗೆ ಹೋಲಿಸಿದ್ರೆ ಈಗ ಸ್ವಲ್ಪ ಅವರು ಲಿಬರಲ್ ಆಗಿದ್ದಾರೆ. ನಾವು ಭಾರತ ವಿರೋಧಿ ಕೃತ್ಯಕ್ಕೆ ಬೆಂಬಲಿಸೋದಿಲ್ಲ, ಭಾರತದ ವಿರುದ್ಧ ಇರುವಂತಹ ಉಗ್ರ ಸಂಘಟನೆಗಳಿಗೆ ನಾವು ಪೋಷಣೆ ಕೊಡೋದಿಲ್ಲ, ಹೀಗಂತ ತಾಲಿಬಾನಿಗಳು ಭಾರತ
ಭಾರತಕ್ಕೆ ಅಶ್ಯೂರ್ ಮಾಡ್ತಾ ಇದ್ದಾರೆ. ಹೀಗಾಗಿ ಭಾರತವು ಕೂಡ ತಾಲಿಬಾನಿಗಳ ಜೊತೆಗೆ ಸಂಬಂಧವನ್ನು ನಿಧಾನವಾಗಿ ಸುಧಾರಿಸಿಕೊಳ್ತಾ ಇದೆ. ನಿಮಗೊಂದು ಪ್ರಶ್ನೆ ಬರಬಹುದು, ಕೇವಲ ನಾವು ವ್ಯಾಪಾರಕ್ಕೋಸ್ಕರವಾಗಿ ತಾಲಿಬಾನಿಗಳ ಜೊತೆಗೆ ಸಂಬಂಧವನ್ನು ಸುಧಾರಣೆ ಮಾಡ್ಕೊಳ್ಬೇಕಾ? ವ್ಯಾಪಾರ ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಆಗಿ ಕೇಳಿದ್ರೆ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ಅಫ್ಘಾನಿಸ್ತಾನದೊಂದಿಗೆ ಭಾರತ ವ್ಯಾಪಾರ ಮಾಡಿ ನಮಗೇನೋ ದೊಡ್ಡ ಲಾಭ ಆಗುತ್ತೆ ಅಂತೇನಿಲ್ಲ. ನಮಗೆ ಸೆಂಟ್ರಲ್ ಏಷ್ಯಾದ ಆಕ್ಸೆಸ್ ಸಿಗಬೇಕು, ಜೊತೆಗೆ ಚೈನಾದ ಪ್ರಭಾವವನ್ನು ಕಡಿಮೆ ಮಾಡಬೇಕು, ಪಾಕಿಸ್ತಾನದ ಮೇಲೆ ನಮಗೆ ಒಂದು ನಿಗಾ ಇಡೋದಕ್ಕೆ, ಪಾಕಿಸ್ತಾನದ ಆಟಾಟೋಪಕ್ಕೆ ಸ್ವಲ್ಪ ಬ್ರೇಕ್ ಹಾಕೋದಕ್ಕೆ ಈ ಅಫ್ಘಾನಿಸ್ತಾನ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಈಗ ಸದ್ಯ ವಾರ್ಷಿಕವಾಗಿ $779 ಮಿಲಿಯನ್ ಮೊತ್ತದ ವ್ಯಾಪಾರ ವ್ಯವಹಾರ ನಡೀತಾ ಇದೆ 2023ರ ಅಂಕಿಅಂಶದ ಪ್ರಕಾರ. ಭಾರತ ಅಫ್ಘಾನಿಸ್ತಾನಕ್ಕೆ $579 ಮಿಲಿಯನ್ ಮೊತ್ತದ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡಿದ್ರೆ $200 ಮಿಲಿಯನ್ ಮೊತ್ತದ ವಸ್ತುಗಳನ್ನು ಇಂಪೋರ್ಟ್ ಮಾಡಿಕೊಂಡಿದೆ 2023ರಲ್ಲಿ. ಅದೇ 2019ರಲ್ಲಿ ಅಂದರೆ ಅಫ್ಘಾನಿಸ್ತಾನದಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ಇತ್ತಲ್ಲ, ಆ ಸಂದರ್ಭದಲ್ಲಿ ಈ ವ್ಯಾಪಾರ ವ್ಯವಹಾರ $1.5 ಬಿಲಿಯನ್ ಇತ್ತು. ಈಗ ಅರ್ಧದಷ್ಟು ಕಟ್ ಆಫ್ ಆಗಿದೆ. ಈಗ ಮತ್ತೆ ಅದು ಸುಧಾರಣೆಯಾಗಿ ಮತ್ತೆ $1.5 ಬಿಲಿಯನ್ ಏರಿಕೆ ಆಗಬಹುದು. ಯಾಕೆಂದರೆ ಭಾರತ ಮತ್ತು ತಾಲಿಬಾನ್ ಸಂಬಂಧ ಸುಧಾರಣೆ ಆಗ್ತಾ ಇದೆ. ನಮಗೆ ಈ ವ್ಯಾಪಾರ ಇಂಪಾರ್ಟೆಂಟ್ ಅಲ್ಲ. ಈ ಅಫ್ಘಾನಿಸ್ತಾನದಲ್ಲಿರುವಂತಹ ಅತ್ಯಂತ ಮುಖ್ಯವಾದಂತಹ ಖನಿಜ ಸಂಪನ್ಮೂಲಗಳೇನಿದ್ದಾವೆ ಇದರ ಮೇಲೆ ಚೀನಾದ ಕಣ್ಣು ಬಿದ್ದಿದೆ. ಚೀನಾ ಇದನ್ನೆಲ್ಲ ಬಗೆದು ತೆಗೆದುಕೊಂಡು ಹೋಗ್ತಾ ಇದೆ. ಯಾವಾಗ ತಾಲಿಬಾನಿಗಳು ಬಂದರೋ ತಕ್ಷಣ ಚೀನಾ ಏನು ಮಾಡ್ತು ಗೊತ್ತಾ? ಅವರಿಗೆ ಅಧಿಕೃತ ಮಾನ್ಯತೆಯನ್ನು ಕೊಡ್ತು. ಈ ತಾಲಿಬಾನ್ನ ರಾಯಭಾರಿಗಳಿಗೆ ಚೀನಾದಲ್ಲಿ ಅವಕಾಶವನ್ನು ಕೊಡ್ತು. ಚೀನಾದ ರಾಯಭಾರಿಗಳನ್ನು ಅಫ್ಘಾನಿಸ್ತಾನದಲ್ಲಿಡ್ತು. ಅವರಿಗೆ ಬೇಕಾದಂತಹ ಸಹಕಾರವನ್ನು ಚೀನಾ ಕೊಡೋದಕ್ಕೆ ಶುರು ಮಾಡ್ತು. ಯಾಕಂದರೆ ಚೀನಾಗೆ ತಾಲಿಬಾನಿಗಳ ಮೇಲೇನು ವ್ಯಾಮೋಹ ಇಲ್ಲ, ಆದರೆ ಅಲ್ಲಿರುವಂತಹ ಖನಿಜ ಸಂಪತ್ತಿನ ವ್ಯಾಮೋಹ ಇದೆ. ಅಫ್ಘಾನಿಸ್ತಾನದಲ್ಲಿ ಬಗೆದಷ್ಟು ಸಿಗುವಂಥ ಖನಿಜ ಸಂಪತ್ತೇನಿದೆ ಇದನ್ನು ಕೊಳ್ಳೆ ಹೊಡಿಬೇಕು ಅಂತ ಚೀನಾ ಪ್ರಯತ್ನ ಮಾಡ್ತಾ ಇದೆ. ಇದಕ್ಕೆ ಸ್ವಲ್ಪ ಬ್ರೇಕ್ ಹಾಕಬೇಕು ಅಂತಂದರೆ ಭಾರತದ ಕಂಪನಿಗಳಿಗೂ ಕೂಡ ಅಲ್ಲಿ ಆಕ್ಸೆಸ್ ಸಿಗಬೇಕು. ಭಾರತದ ಕಂಪನಿಗಳು ಹೋಗಿ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡಬೇಕು. ಇದು ಭಾರತದ ಗುರಿ. ಹೀಗಾಗಿ ಈ ಸಂಬಂಧವನ್ನು ಸುಧಾರಣೆ ಮಾಡ್ಕೊಳ್ತಿರುವಂಥದ್ದು. ಮಿತ್ರರೇ, ಅಲ್ಲಿ ಖನಿಜ ಸಂಪನ್ಮೂಲ ಏನು ಕಡಿಮೆ ಇಲ್ಲ. ಒಂದು ಅಂದಾಜಿನ ಪ್ರಕಾರ $3.5 ಟ್ರಿಲಿಯನ್ ಮೊತ್ತದ ಖನಿಜ ಸಂಪನ್ಮೂಲಗಳು ಅಫ್ಘಾನಿಸ್ತಾನದ ನೆಲದಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಸಹ ಕೆಲ ತೀರ ಅಪರೂಪದ ಖನಿಜ ಸಂಪತ್ತು ಕೂಡ ಅಫ್ಘಾನಿಸ್ತಾನದಲ್ಲಿದೆ. ಇದೆಲ್ಲ ಚೀನಾ ಪಾಲಾಗ್ಬಿಡುತ್ತೆ ಭಾರತ ದೂರ ಆಗಿದ್ದೆ ಆದರೆ. ಹೀಗಾಗಿ ಇದಾಗಬಾರದು ಅಂತ ಭಾರತ ಕೂಡ ಸ್ವಲ್ಪ ಅಫ್ಘಾನಿಸ್ತಾನಕ್ಕೆ ಹತ್ತಿರ ಆಗ್ತಾ ಇದೆ. ಈಗ ಅಫ್ಘಾನಿಸ್ತಾನ ಏನು ಮಾಡಿದೆ ಗೊತ್ತಾ? ಭಾರತಕ್ಕೆ ಒಬ್ಬ ಹಂಗಾಮಿ ರಾಯಭಾರಿಯನ್ನು ಕೂಡ ನೇಮಕ ಮಾಡಿದೆ. ಈ ಹಿಂದೆ ರಾಯಭಾರಿ ನೇಮಕ ಮಾಡೋದ್ರಲ್ಲಿ ಸ್ವಲ್ಪ ತಿಕ್ಕಾಟಗಳಾಗಿತ್ತು. ಯಾಕೆ ಕೇಳಿದ್ರೆ ಅಫ್ಘಾನಿಸ್ತಾನದ ಈ ಹಿಂದಿನ ಬಾವುಟವನ್ನು ತಾಲಿಬಾನಿಗಳು ತೆಗೆದುಹಾಕಿದ್ರು. ನಮಗದು ಬಾವುಟ ಅಲ್ಲ, ನಮ್ಮ ಧ್ವಜ ಬೇರೆ ಅಂತೇಳಿ ಅವರದೇ ಆದಂತಹ ಒಂದು ಧ್ವಜವನ್ನು ಹೊಂದಿದ್ರು. ಅದಕ್ಕೆ ಭಾರತ ಅವಕಾಶ ಕೊಟ್ಟಿರಲಿಲ್ಲ. ಅಫ್ಘಾನಿಸ್ತಾನದ ಈ ಹಿಂದಿನ ಅಶ್ರಫ್ ಗನಿ ಸರ್ಕಾರ ನೇಮಕ ಮಾಡಿದಂತಹ ರಾಯಭಾರಿ ಭಾರತದಲ್ಲಿ ಅನೇಕ ಅವ್ಯವಹಾರಗಳನ್ನು ನಡೆಸಿದ್ರು. ಭಾರತದಿಂದ ಚಿನ್ನವನ್ನು ಕಳ್ಳ ಸಾಗಣೆ ಮಾಡೋದಕ್ಕೂ ಯತ್ನ ಮಾಡಿದ್ರು. ಆಗ ಭಾರತ ಅವರನ್ನು ಹೊರ ಹಾಕೋದಕ್ಕೆ ತೀರ್ಮಾನ ಮಾಡಿತು. ಆ ಸಂದರ್ಭದಲ್ಲಿ ತಾಲಿಬಾನಿಗಳು ಹೊಸ ರಾಯಭಾರಿಯನ್ನು ನೇಮಕ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಭಾರತ ಅವಕಾಶ ಕೊಟ್ಟಿರಲಿಲ್ಲ. ಹೀಗಾಗಿ ಭಾರತ ಮತ್ತು ಅಫ್ಘಾನಿಸ್ತಾನದ ರಾಜತಾಂತ್ರಿಕ ಸಂಬಂಧವೇ ಕಟ್ಟಾಗಿ ಹೋಗಿತ್ತು. ಮತ್ತೆ ಈ ಸಂಬಂಧವನ್ನು ಮರುಸ್ಥಾಪನೆ ಮಾಡಲಾಗ್ತಾ ಇದೆ. ಇಕ್ರಮುದ್ದೀನ್ ಕಾಮಿಲ್ ಅನ್ನುವಂಥ ಹೊಸ ಹಂಗಾಮಿ ರಾಯಭಾರಿಯನ್ನ ಭಾರತಕ್ಕೆ ಅಫ್ಘಾನಿಸ್ತಾನ ನೇಮಕ ಮಾಡಿದೆ. ಇವರು ಮುಂಬೈನಲ್ಲಿರ್ತಾರೆ, ಮುಂಬೈನಿಂದ ಕಾರ್ಯನಿರ್ವಹಿಸ್ತಾರೆ. ಇದರ ಅರ್ಥ ಏನು ಕೇಳಿದ್ರೆ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಮತ್ತೆ ರಾಜತಾಂತ್ರಿಕ ಸಂಬಂಧಗಳು ಚಿಗುರೊಡಿತಾ ಇದೆ. ಭಾರತ ಇಷ್ಟೊಂದು ಮುಕ್ತವಾಗಿ ಯಾಕೆ ಮಾಡ್ತಾ ಇದೆ ಕೇಳಿದ್ರೆ ಅಮೆರಿಕದ ಡೆವಲಪ್ಮೆಂಟ್. ನಿಮಗೆಲ್ಲ ಗೊತ್ತಿರುವ ಹಾಗೆ ಅಮೆರಿಕದಲ್ಲಿ ಟ್ರಂಪ್ ಸರ್ಕಾರ ಬರ್ತಿದ್ದಂತೆ ಭಾರತಕ್ಕೆ ಸಾಕಷ್ಟು ಮುಕ್ತ ಅವಕಾಶಗಳು ಸಿಗ್ತವೆ. ಈ ಹಿಂದಿನ ಬೈಡನ್ ಸರ್ಕಾರ ಇದಕ್ಕೆಲ್ಲ ಅಪೋಸ್ ಮಾಡ್ತಾ ಇತ್ತು, ಭಾರತದ ಮೇಲೆ ಅನಗತ್ಯ ಒತ್ತಡವನ್ನು ಹಾಕ್ತಾ ಇತ್ತು. ಆದರೆ ಟ್ರಂಪ್ ಈ ರೀತಿಯ ಮನೋಭಾವನೆಯವರಲ್ಲ. ನಿಮಗೆಲ್ಲ ಗೊತ್ತಿರಬಹುದು 2020ರಲ್ಲಿ ಟ್ರಂಪ್ ಒಂದು ನಿರ್ಧಾರ ಮಾಡ್ತಾರೆ, ಅಫ್ಘಾನಿಸ್ತಾನದಿಂದ ಅಮೆರಿಕದ ಸೇನೆಯನ್ನು ವಾಪಸ್ ಕರೆಸಿಕೊಳ್ಳುವಂಥ ನಿರ್ಧಾರ. ಈ ಕಾರಣದಿಂದಾಗಿಯೇ ತಾಲಿಬಾನಿಗಳು ಮತ್ತೆ ಅಲ್ಲಿ ಅಧಿಕಾರಕ್ಕೆ ಬಂದಿದ್ದು. ಅಂದರೆ ಅನಗತ್ಯವಾಗಿ ನಾವು ಆ ದೇಶದ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಬಾರದು ಅನ್ನುವಂಥದ್ದು ಟ್ರಂಪ್ ಅವರ ಉದ್ದೇಶ. ಹೀಗಾಗಿ ಟ್ರಂಪ್ ಅಧಿಕಾರಕ್ಕೆ ಬರ್ತಿದ್ದಂತೆ ನಾವು ಅಫ್ಘಾನಿಸ್ತಾನದೊಂದಿಗೆ ಮತ್ತಷ್ಟು ಮುಕ್ತವಾಗಿ ವ್ಯವಹರಿಸೋದಕ್ಕೆ ಭಾರತ ಸರ್ಕಾರ ಮುಂದಾಗ್ತಾ ಇದೆ. ಇದು ಭವಿಷ್ಯದಲ್ಲಿ ಭಾರತಕ್ಕೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಆದರೆ ಇದು ಹಾವಿನ ಜೊತೆಗಿನ ಸರಸ. ನಾವು ಯಾವ ಕಾರಣಕ್ಕೂ ಮೈ ಬರಿಬಾರದು. ಬಹಳ ಎಚ್ಚರಿಕೆಯಿಂದ ವ್ಯವಹಾರ ಮಾಡಬೇಕು. ಎಚ್ಚರಿಕೆಯಿಂದ ವ್ಯವಹಾರ ಮಾಡಿದ್ದೇ ಆದರೆ ಭಾರತಕ್ಕೆ ಲಾಭ ಇದೆ. ತಾಲಿಬಾನಿಗಳಿಗೂ ಕೂಡ ಇದು ಅರ್ಥ ಆಗಿದೆ. ಅವರು ಕೂಡ ಸಾಕಷ್ಟು ಬದಲಾಗಿದ್ದಾರೆ. ಮೊದಲಿದ್ದಷ್ಟು ಮೂಲಭೂತವಾದವನ್ನು ತಾಲಿಬಾನಿಗಳು ಕೂಡ ಅಳವಡಿಸಿಕೊಂಡಿಲ್ಲ. ಸ್ವಲ್ಪ ಅವರು ಕೂಡ ಲಿಬರಲ್ ಆಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಹೀಗಾಗಿ ಮುಂಬರುವ ದಿನಗಳಲ್ಲಿ ಈ ಬಗ್ಗೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗುತ್ತೆ. ಮಿತ್ರರೇ, ನಿಮಗೇನು ಅನಿಸುತ್ತೆ? ಭಾರತ ಸರ್ಕಾರದ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ